ರಾಜಕೀಯ ಎಲ್ಲ ಬಿಡೋಣ ರೀ, ಮೂಲವಾಗಿ ಬರೋಣ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಅಂದರೆ ಜೋಳದ ರೊಟ್ಟಿ ನೋಡಿ. ಈಗ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಏನು ಇವತ್ತು ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ನಲ್ಲಿ ಕಲಬುರಗಿಯ ಜೋಳದ ರೊಟ್ಟಿ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬರೀ ಏನು ಕಲಬುರಗಿ, ಉತ್ತರ ಕರ್ನಾಟಕಕ್ಕೆ ಹೋದರೆ ಜೋಳದ ರೊಟ್ಟಿನೇ. ಕಲಬುರಗಿ ಮಹಿಳೆಯರು ಆತ್ಮನಿರ್ಭರ ಅಭಿಯಾನದಡಿ ಜೋಳದ ರೊಟ್ಟಿಯನ್ನು ಒಂದು ಬ್ರ್ಯಾಂಡ್ ಆಗಿ ರೂಪಿಸಿದ್ದಾರೆ ಅಂತ ಶ್ಲಾಘಿಸಿದ್ದಾರೆ. ಅಂದರೆ ಒಬ್ಬರು ಯಾರೋ ಮಹಿಳೆಯರು ಮಾಡ್ತಾ ಇರೋದು. ಕಲಬುರಗಿ ಮಹಿಳೆಯರು ಸ್ವಸಹಾಯ ಸಂಘದ ಮೂಲಕ ಪ್ರತಿನಿತ್ಯ 3,000 ರೊಟ್ಟಿಯನ್ನು ತಯಾರಿಸ್ತಾರಂತೆ. ಈ ರೊಟ್ಟಿ ಕೇವಲ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬೆಂಗಳೂರಿನಲ್ಲೂ ಕೂಡ ವಿಶೇಷ ಮಳಿಗೆಯನ್ನು ತೆರೆದಿದ್ದಾರೆ. ಆನ್ಲೈನ್ ಮೂಲಕ ಆರ್ಡರ್ ಬರುತ್ತವೆ. ಇದು ಮಹಿಳೆಯರ ಸಾಧನೆಯಾಗಿದೆ, ಇದು ಆತ್ಮನಿರ್ಭರ ಪ್ರತೀಕ ಅಂತ ಶ್ಲಾಘಿಸಿದ್ದಾರೆ. ಮೋದಿ ಮೆಚ್ಚುಗೆಗೆ ಈಗ ಕಲಬುರಗಿಯ ರೊಟ್ಟಿ ಕೇಂದ್ರದವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಇಂಪಾರ್ಟೆಂಟ್ ರೀ. ಈಗ ಗುಜರಾತ್, ಮೋದಿ ಅವರು ಬಂದಿರೋದು ಗುಜರಾತ್ನಿಂದ. ಗುಜರಾತದ ಢೋಕ್ಲಾ ಭಾಳ ಇಂಪಾರ್ಟೆಂಟ್. ಢೋಕ್ಲಾ ಭಾಳ ಫೇಮಸ್. ಅದು ಎಲ್ಲ ಕಡೆ ಹೋದರೆ ಗುಜರಾತ್ ಢೋಕ್ಲಾ ಅಂತ ಇರ್ತಾರೆ. ಹಂಗೆ ನೋಡಿದ್ರೆ ಬರೀ ಜೋಳದ ರೊಟ್ಟಿ ಅಂತಲ್ಲ. ಮೋದಿಯವ್ರಿಗೆ ಯಾರಾದರೂ ಉತ್ತರ ಕರ್ನಾಟಕದಲ್ಲಿರುವಂಥ ಇಷ್ಟು ಸಂಸದರಿದ್ದೀರಾ, ನಿಮ್ಗೆ ಏನರಪ್ಪ ನೀವೆಲ್ಲ ಆತ್ಲಗೆ ಅಂಥೇಳಿ ಒಂದು ಮುಟ್ಗಿ ಹೋಗಿ ಕೊಡ್ರಿ. ಜೋಳದ ರೊಟ್ಟಿಯಲ್ಲಿ ಮಾಡೋ ಮುಟ್ಗಿ ಒಂದು ಸಲ ಮೋದಿಯವರು ತಿಂದ್ರಂದರೆ ಗೊತ್ತಾಕೈತೆ ಅದು ಹೆಂಗೆ ಫೇಮಸ್ ಅಂತ ಹೇಳಿ. ಒಂದು ಸಲ ಕೊಡಿ. ದೇವೇಗೌಡರ ಮುದ್ದೆಯನ್ನು ಫೇಮಸ್ ಮಾಡಿಲ್ವ ಪ್ರಪಂಚದಾದ್ಯಂತ? ಜೋಳದ ರೊಟ್ಟಿದ ಮುಟ್ಗಿ ಕೊಡಿ. ಅಯ್ಯೋ, ಡೋಕ್ಳಾಗಿಂತಲೂ ಕೂಡ ಸಖತ್ತಾಗಿರುತ್ತೆ. ಕೊಟ್ಟು ತೋರಿಸಿ, ಗೊತ್ತಾಗುತ್ತೆ ರುಚಿ ಒಂದ್ಸಲ. ಉಳಿದಿದ್ದು ಏನು ಮಾಡೋಕ್ಕೆ ಬರಲ್ಲಪ್ಪ ನಮ್ಮ ಸಂಸರು. ಕೆಲಸ ಮಾಡಲಿ ಅಂದ್ರೆ ಇಂಥವಾದರೂ ಮಾಡಿ, ಅಟ್ಲೀಸ್ಟ್ ಪಾಪ ಜನ ಆದರೂ ಅದನ್ನು ದುಡಿಯೋರಾದರೂ ಚೆನ್ನಾಗಿ ದುಡಿತಾರೆ. ಇನ್ನು ಅರ್ಹರಿಗೆ ಗ್ಯಾರಂಟಿ ಯೋಜನೆಗಳು ಸಿಗಬೇಕು, ಅನರ್ಹರಿಗೆ ಅಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಅನರ್ಹರಿಗೆ ಶಾಕ್ ಕೊಡೋಕೆ ಮುಂದಾಗಿದೆ. ಮಾಡಬೇಕಿದೆ ಆ್ಯಕ್ಚುಲಿ, ಮಾಡಬೇಕು. ಇನ್ನು ಮುಂದೆ ಅನರ್ಹರಿಗೆ ಪೆನ್ಷನ್ ಕಟ್ ಆಗುತ್ತೆ. ಸುಳ್ಳು ಹೇಳಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಪೆನ್ಷನ್ ಪಡಿತಾ ಇರೋ ಮೇಲೆ ಕಂದಾಯ ಇಲಾಖೆ ಕಣ್ಣಿಟ್ಟಿದೆ. ವಯಸ್ಸಿನ ಬಗ್ಗೆ ಸುಳ್ಳು ಹೇಳಿ ಸರ್ಕಾರಿ ನೌಕರರು, ಆದಾಯ ತೆರಿಗೆ ಪಾವತಿದಾರರು ಪಿಂಚಣಿ ಪಡಿತಾ ಇದ್ದಾರೆ ಅಂತ 23 ಲಕ್ಷ ಪಿಂಚಣಿದಾರರ ಬಗ್ಗೆ ಕಂದಾಯ ಇಲಾಖೆ ಅನುಮಾನ ವ್ಯಕ್ತಪಡಿಸಿದೆ. 100% ಅಷ್ಟಿಲ್ಲ. ಅರ್ಹತೆ ಇಲ್ಲದಿದ್ದರೂ ಕೂಡ ಪಿಂಚಣಿ ಪಡಿತಾ ಇರೋ ಪತ್ತೆಗೆ ಕಂದಾಯ ಇಲಾಖೆ ಈಗ ಆಪರೇಷನ್ಗೆ ಮುಂದಾಗಿದೆ. ಮಾಡಬೇಕು. ಅನುಮಾನಿತ 23 ಲಕ್ಷ ಪಿಂಚಣಿದಾರರ ವೆರಿಫಿಕೇಷನ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದ್ದಾರೆ. ವೆರಿ ಗುಡ್ ಸರ್, ಇವು ಕಂಟಿನ್ಯೂ ಸರ್ ಇದನ್ನು. ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಗ್ಯಾರಂಟಿಗೋಸ್ಕರ ಪಿಂಚಣಿ ಕಟ್ ಹುನ್ನಾರ ಅಂತ. ಸುಮ್ಮನೆ ಬಿಡ್ರಿ ಸರ್ ಅಶೋಕ್ ಅವರು, ಎಲ್ಲದಕ್ಕೂ ಮಾತಾಡಕ್ಕೆ ಹೋಗ್ಬಿಡಿ. ಇದಲ್ಲ, ಇದು ಕರೆಕ್ಟ್ ಇದೆ. ಇದು ಏನು ಲೆಕ್ಕಾಚಾರ ಅಂತಂದರೆ, ವೃದ್ಧಾಪ್ಯ ವೇತನ ಪಡಿತಾ ಇರುವಂಥವ್ರು 21.87 ಲಕ್ಷ ಜನ ಇದ್ದಾರೆ. ವೃದ್ಧಾಪ್ಯ ವೇತನ ಅನರ್ಹ ಫಲಾನುಭವಿಗಳು 9 ಲಕ್ಷ ಇದ್ದಾರೆ ಅಂತಿದ್ದಾರೆ. ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು 31 ಲಕ್ಷ ಅಂತಿದ್ದಾರೆ. ಸಂಧ್ಯಾ ಸುರಕ್ಷಾ ಅನರ್ಹ ಫಲಾನುಭವಿಗಳು 14 ಲಕ್ಷ ಇರ್ಬೋದು ಅಂತಿದ್ದಾರೆ. ಒಟ್ಟು ಪಿಂಚಣಿ ಫಲಾನುಭವಿಗಳು 53 ಲಕ್ಷ, ಒಟ್ಟು ಅನರ್ಹ ಫಲಾನುಭವಿಗಳೇ 23 ಲಕ್ಷ ಜನ ಅಂತಿದ್ದಾರೆ. ಮಾತಾಡಿದ್ದಾರೆ, ನೋಡೋಣ ಫಸ್ಟ್. 23 ಲಕ್ಷ ನಾವು ವೆರಿಫಿಕೇಶನ್ ಮಾಡಿ ಅಂತ ಹೇಳಿದ್ದೇವೆ. 23 ಲಕ್ಷ ಫ್ರಾಡ್ ಅಂತ ಹೇಳ್ತಾ ಇಲ್ಲ ನಾನು. ಪರಿಶೀಲನೆ ಮಾಡಬೇಕಾದಂತಹ ಅನುಮಾನಾಸ್ಪದ ಕೇಸುಗಳು 23 ಲಕ್ಷ ಅಂತ ಕಂಡು ಬಂದಿದೆ. 60 ಅವ್ರಿಗೆ ಈ ಪೆನ್ಷನ್ಗೆ ಸುಮಾರು ಒಂದು 10ರಿಂದ 11-12 ಸಾವಿರ ಕೋಟಿ ಕೊಡಬೇಕಾಗ್ತದೆ. ಅದರಿಂದ ಎಲ್ಲೆಲ್ಲಿ ಡಿಸ್ಕೌಂಟ್ ಆಗುತ್ತೋ, ಯಾಕಂದರೆ 5 ಗ್ಯಾರಂಟಿ ಸ್ಟಾಪ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್. ವೆರಿ ಗುಡ್ ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಇದನ್ನು ಮುಂದುವರಿಸಿ. ನಾನು ಅವತ್ತು ಹೇಳ್ತಾ ಇದ್ದೆ, BPL ಕಾರ್ಡ್ಗಳನ್ನು ಹಾಗೆ ನಿಲ್ಲಿಸಿಬಿಟ್ರಿ ನೀವು, ಅದನ್ನು ಹಾಗೆ ಫಿಲ್ಟರ್ ಮಾಡಬೇಕಾಗಿದ್ದು. ಅದು ಯಾಕೆ ಭಯಪಟ್ಟರು ಗೊತ್ತಾಗಿಲ್ಲ. ತದನಂತರ ಇದು ವಿಚಾರದಲ್ಲಿ ಇದನ್ನು ಆಗಬೇಕು ಅಂತ ಭಾಳ ಕೇಳ್ತಾ ಇದ್ದಿದ್ವಿ, ಇದನ್ನೊಂದು ಆಗಬೇಕು. ಆಮೇಲೆ ಆ ವಸತಿ ಮಂತ್ರಿಗಳು ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ, ಸುಮ್ಮನೆ ನಂದೇನೂ ಅಲ್ಲ, ನಾನು ಆಣೆ ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅಂತೆಲ್ಲ ಪುಂಗಿ ಓದಕ್ಕೆ ಹೋಗ್ಬೇಡಿ. ಫಸ್ಟು ವಸತಿಯಲ್ಲಿ ಸರ್ವೆ ಮಾಡಿಸಿ, ಯಾರ್ಯಾರಿಗೆ ಎಷ್ಟೆಷ್ಟು ಮನೆಗಳು ಹೋಗಿದ್ದಾವೆ ಏನು ಅಂಥೇಳಿ. ಅಲ್ಲೂ ಹಂಗೆ ಇದೆ ಕೆಲಸಗಳು. ಅದನ್ನು ಬಿಡ್ತೀರಾ, ಉಳಿದಿದ್ದೆಲ್ಲ ಮಾತಾಡ್ಕೊಂಡು ಹೋಗ್ತೀರಾ. ಇನ್ನು ಹಿಮಾಚಲ ಪ್ರದೇಶ ಬಳಿಕ ಇದೀಗ ದೇವಭೂಮಿ ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ಉತ್ತರಕಾಶಿಯಲ್ಲಿ ಹಠಾತ್ ಪ್ರವಾಹ ಉಂಟಾಗ್ಬಿಟ್ಟಿದೆ. ನದಿಗಳ ರೌದ್ರರೂಪ ತಾಳ್ಬಿಟ್ಟಿವೆ. ಹೋಟೆಲ್ನ 9 ಕಾರ್ಮಿಕರಿದ್ದರಂತೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಪಾಪ, ಯಮುನೋತ್ರಿ ರಸ್ತೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಕೊಚ್ಚಿ ಹೋಗಿರುವಂಥ ಶಂಕೆ ಇದೆ ಅಂತಿದ್ದಾರೆ. ಪಾಪ, ಇಲ್ಲಿಗೆ ಎಲ್ಲರ ಕೆಲಸಗಳು ನಡೀತಾ ಇದೆ. ಕೇದಾರನಾಥ್ ತೆರಳುವ ಮಾರ್ಗದಲ್ಲಿ ಗುಡ್ಡದಿಂದ ಬೃಹತ್ ಬಂಡೆಗಳೆಲ್ಲ ಉರುಳಿವೆ. ರುದ್ರಪ್ರಯಾಗ್ ಜಿಲ್ಲೆಯಲ್ಲಂತೂ ಹಲವು ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಾರ್ಧಾಮ್ ಯಾತ್ರೆ ಸ್ಥಗಿತಗೊಳಿಸಿದ್ದಾರೆ, ಭಾರಿ ಮೇಘಸ್ಫೋಟ ಆಗಿಬಿಟ್ಟು. ಸ್ವಲ್ಪ ಹುಷಾರಪ್ಪ ಆ ಕಡೆಗೆ ಹೋಗಬೇಕಾದ್ರೆ. ಇತರ ರಾಜಸ್ಥಾನದಲ್ಲೂ ಕೂಡ ಪೈಪ್ಲೈನ್ ಕಾಮಗಾರಿ ವೇಳೆ ಮಣ್ಣು ಕುಸಿದು 4 ಕಾರ್ಮಿಕರು ಸಾವನ್ನಪ್ಪಿದಾರಂತೆ. ಪಾಪ. ರಾಜ್ಯದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ KRS ಜೂನ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ತುಂಬಿದೆ ಅಂತಿದ್ದಾರೆ. ಭಾಳ ವರ್ಷಗಳ ನಂತರ ನಾಳೆ ಮುಖ್ಯಮಂತ್ರಿಗಳು ಹೋಗಿ ಬಾಗಿನ ಅರ್ಪಿಸ್ತಾರಂತೆ. ಇನ್ನು ಗೋಕಾಕ್ ಜಲಪಾತ ಕೂಡ ಮೈದುಂಬಿ ಹರಿತಾ ಇದೆ. ಈ ಕಡೆಗೆ ಭೀಮಾ ನದಿಗೆ 47,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಈ ಕಡೆ ಕೃಷ್ಣಾ ನದಿಗೆ 1,06,085 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಐತಿಹಾಸಿಕ ಅಂಜನಾಪುರ ಜಲಾಶಯ ಕೂಡ ವರ್ಷ ವಾಡಿಕೆಗಿಂತಲೂ ಮೊದಲೇ ಭರ್ತಿ ಆಗಿಬಿಟ್ಟಿದೆ ಅಂತೆ. ಇನ್ನು ಶಫಾಲಿ ಅವ್ರದ್ದು ಸಾವನ್ನಪ್ಪಿದ್ರಲ್ಲ, ಅದಕ್ಕೆ ನಿಖರವಾದಂಥ ಕಾರಣ ಗೊತ್ತಾಗ್ತಿಲ್ಲ ಅಂತೆ. ಹೃದಯಾಘಾತ ಅಂತಿದ್ರು, ಬಟ್ ಹಂಗಲ್ವಂತೆ. ಅವ್ರು ಆ್ಯಂಟಿ ಏಜಿಂಗ್ ಏನೋ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು, ಅಂದರೆ ವಯಸ್ಸಾಗಬಾರ್ದು ಅನ್ನೋ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಂತೆ. ನಾಳೆ ಮರಣೋತ್ತರ ಪರೀಕ್ಷೆ ವರದಿ ಬಂದಮೇಲೆ ಗೊತ್ತಾಗುತ್ತೆ.
ಇನ್ನು ಚಂದ್ರಾಪುರದ ಸೂರ್ಯ ಸಿಟಿ ಬಳಿ ಪಾಪ ಸಬ್ ಇನ್ಸ್ಪೆಕ್ಟರ್ ಮೆಹಬೂಬ್ ಗುಡ್ಡಳ್ಳಿ ಅವರು ಗಾಂಜಾ ಆರೋಪಿಗಳನ್ನೇನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ರಂತೆ. ಏನಾಯ್ತು ಗೊತ್ತಾಗಿಲ್ಲ. ಪಾಪ ಕಾರ್ ಇಳಿದ್ಬಿಟ್ಟು ನಿಂತಿದ್ದಾರೆ, ಲಾರಿ ಬಂದು ಕುತ್ಕೊಂಡು ಹೋಗ್ಬಿಟ್ಟಿದೆ. ಏನಾದರೂ ಅನುಮಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಜೊತೆಗೆ ಅವ್ರ ಕುಟುಂಬದವ್ರದ್ದೇನೋ ಒಂದಿಷ್ಟು ವ್ಯಾಜ್ಯ ಇತ್ತಂತೆ, 4 ಎಕರೆದ್ದು, ಅದು ಇರ್ಬೋದು ಅಂತಿದ್ದಾರೆ. ತನಿಖೆ ಮಾಡಿ ಗೊತ್ತಾಗಬೇಕು. ಇನ್ನು 5 ಹುಲಿಗಳು ಹತ್ಯಾಕಾಂಡ ಆಗಿತ್ತಲ್ಲ, ಮಲೆಮಹದೇಶ್ವರ ವನ್ಯಧಾಮದ DCF ಚಕ್ರಪಾಣಿ ಕಾರ್ಯವೈಖರಿಯ ಬಗ್ಗೆನೇ ಈಗ ಹಲವು ರೀತಿಯಾದಂಥ ಅನುಮಾನಗಳು ಬರ್ತಾ ಇದೆ. ಕಾರಣ ಕೆಳಹಂತದ ಅಧಿಕಾರಿಗಳು, ವಾಚರು, ಕಾಡಂಚಿನ ಜನರನ್ನ, ಇದೇ ಇಂಪಾರ್ಟೆಂಟ್, ಕಾಡಂಚಿನ ಜನರನ್ನ ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ, ಜೊತೆಗೆ ಸಿಬ್ಬಂದಿಗಳ ಜೊತೆ ಕಿರುಕುಳ ಮಾಡ್ಕೊಳ್ಳೋದು. ವಾಪಸ್ ನಿಮಗೆ ಕೊಡುತ್ತೆ, ಅದು ಹೆಂಗೋ ಒಂದು ರೀತಿಯಲ್ಲಿ ಕೊಟ್ಟಂಗಿದೆ ಇದು. ಆಮೇಲೆ ಅವರ ದಿನಗೂಲಿ ನೌಕರರ ಪ್ರತಿಭಟನೆ ಯಾವುದು ಕೇಳಲಿಲ್ವಂತೆ, ಬೆಂಗಳೂರು ಸೇರ್ಕೊಂಡ್ಬಿಟ್ರಂತೆ. ಏನಾಗುತ್ತೋ ಗೊತ್ತಿಲ್ಲ. ಈಗ ಸರ್ಕಾರನೂ ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಒಡಿಶಾದ ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ 3 ಭಕ್ತರು ಸಾವನ್ನಪ್ಪಿದ್ದಾರೆ. ನಿನ್ನೆ ಅಷ್ಟೇ ಹೇಳ್ತಾ ಇದ್ದೀವಿ ನಿಮಗೆ. 30ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆಲ್ಲ ದಾಖಲಾಗಿದ್ದರು. ಒಟ್ಟು 700ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅದರಲ್ಲಿ 12 ಜನ ಗಂಭೀರವಾಗಿದ್ದರು. ಅದರಲ್ಲಿ ಈಗ 3 ಜನ ಸಾವನ್ನಪ್ಪಿದ್ದಾರಂತೆ. ಹಲವರನ್ನ ಅಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಮುಂಬರುವಂಥ ಡಿಸೆಂಬರ್ನಲ್ಲಿ ಬಳ್ಳಾರಿಯಲ್ಲಿ ನಡೆಯುವಂಥ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ ಆಯ್ಕೆಯಾಗಿದ್ದಾರೆ. ಇನ್ನು ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಬೈಕ್ ಶೋರೂಮ್ ಸೆಕ್ಯೂರಿಟಿ ಗಾರ್ಡ್ ಹೃದಯಾಘಾತಕ್ಕೆ ಬಲಿಯಾಗಿರೋದು. 50 ವರ್ಷದ ಶಿವಮೂರ್ತಿ, ಪಾಪ ಅಲ್ಲೇ ಆಗಿಬಿಟ್ಟಿದೆ. ಇನ್ನು ಪಂಜಾಬ್ ಫಿರೋಜಾಪುರ್ನಲ್ಲಿ ಕ್ರಿಕೆಟ್ ಆಡುವಾಗಲೇ ಪಿಚ್ನಲ್ಲಿ ಯುವಕನ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿದೆ ಪಾಪ.